ಜಿಬಿಎ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಆ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಯಾವುದೇ ತಕರಾರಿಲ್ಲದೆ ಆದಷ್ಟು ಬೇಗ ಮುಗಿಸಿ ಅಂತ ಒಂದಷ್ಟು ಗಡುವನ್ನು ಕೂಡ ಸುಪ್ರೀಂ ಕೋರ್ಟ್ ಇರುವಂಥದ್ದು. ಹೀಗಾಗಿ ಡಿಕೆಶಿ ಇದನ್ನು ನಿಭಾಯಿಸ್ತಾ ಇದ್ದಾರೆ. ಅವರು ಗಮನಿಸಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ತಾರೆ. ಕೋರ್ಟ್ ಅಂತಿಮ ಆದೇಶವನ್ನು ಮಾಡಿದೆ. ಇದೇ ಅಂತಿಮ ಆದೇಶ ಅಂತ ಕೂಡ ಹೇಳಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅಂತ ಗೃಹ ಸಚಿವರು ಮಾತನಾಡಿದ್ದಾರೆ. ಅಲ್ಲ, ಯಾರೂ ಕಾನೂನನ್ನ ಕೈಗೆ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಡಬಹುದು. ಪೊಲೀಸಿಗೆ ನೋಡಿ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನು ಅಂತಿಮವಾಗಿ ಆದೇಶ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಆದೇಶ ಅಂತಾನು ಹೇಳಿದ್ದಾರೆ ಅವರು. ದಿಸ್ ಇಸ್ ದಿ ಲಾಸ್ಟ್ ಆರ್ಡರ್ ಡೈರೆಕ್ಷನ್ ಅಂತ. ಅದನ್ನ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಚುನಾವಣೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ಏನ್ ಪ್ರಿಪರೇಷನ್ ಬೇಕೋ ಅದು ಮಾಡ್ತೀವಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ ಆ ಖಾತೆ ನಿಭಾಯಿಸ್ತಾ ಇರ್ತಕ್ಕಂಥವ್ರು. ಅವರು ಅದನ್ನು ಗಮನಿಸಿ ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಅಲ್ಲಿ ತಗೊಂಡು ಬಂದು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಏನು ಅಂತಿಮವಾಗಿ ಆದೇಶ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂತಿಮ ಆದೇಶ ಅಂತಾನು ಹೇಳಿದ್ದಾರೆ ಅವರು. ದಿಸ್ ಇಸ್ ದಿ ಲಾಸ್ಟ್